ನಾನು ಬೈಸ್ಕೊಂತಾನೆ ಇರ್ತಾನೆ ನನ್ನಿಂದ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಕಲಾಸಿಪಾಳ್ಯದಲ್ಲಿದ್ದೀನಿ. ಓಕೆನಾ, ಈ ಕಡೆ ನೋಡ್ಬೋದು ಈ ರೋಡ್ ಬಂದು ವಿವಿಪುರಂ ಫುಡ್ ಸ್ಟ್ರೀಟ್ ಹೋಗೋದು, ಮತ್ತು ಈ ರೋಡ್ ಬಂದು ಇದು ವಿವಿಪುರಂ ಪೊಲೀಸ್ ಸ್ಟೇಷನ್ ಹೋಗುತ್ತೆ. ಈ ಸಿಗ್ನಲ್ ಇದೆಯಲ್ಲ, ಈ ಸಿಗ್ನಲ್ ಆಪೋಸಿಟ್ ಬಂದರೆ ನಮ್ಮ ರೇಸ್ವೇ. ಓಕೆನಾ, ನನ್ನ ಪ್ರತಿಯೊಂದು ಗಾಡಿ ಬಂದು ಸರ್ವಿಸ್ ಆಗಲಿ ರಿಸ್ಟೋರೇಷನ್ ಆಗಿ ಇಲ್ಲೇ ಮಾಡಿಸೋದು. ಬನ್ನಿ ತೋರಿಸ್ತೀನಿ. ಸೊ ಈ ರೋಡಲ್ಲಿ ಬಂದು ಇಲ್ಲಿ ನೋಡ್ಬೋದು ನೀವು ಬೋರ್ಡ್ನ, ರೇಸ್ವೇ ಅಂತಿದೆ. ನಾನು ಗಾಡಿ ರಿಸ್ಟೋರೇಷನ್ ಇಲ್ಲೇ ಮಾಡಿಸೋದು, ಸರ್ವಿಸ್ ಎಲ್ಲ ಇಲ್ಲೇ ಮಾಡಿಸೋದು, ಪ್ರತಿಯೊಂದು ಇಲ್ಲೇ ಮಾಡಿಸೋದು. ನನ್ನ ಮನೆ ಹತ್ರ ಎಲ್ಲೂ ಮಾಡಿಸಲ್ಲ. ಓಕೆನಾ, ಬನ್ನಿ ನಾನು ಗಾಡಿ ತೋರಿಸ್ತೀನಿ. ಇದು ಗುರುವಾರ 12ನೇ ತಾರೀಕು ನಾನು ರೈಡ್ ಹೋಗ್ತಾ ಇದ್ರೆ 140ದಲ್ಲಿ ಹೋಗ್ತಾ ಇದ್ರೆ ಒಂದು ಸೌಂಡ್ ಬಂತು ಪಿಸ್ಟಿನಲ್ಲಿ. ಆಮೇಲೆ ನೋಡಿದ್ರೆ ಕಾಯಿಲಿಂದ ಜಾಸ್ತಿ ಪವರ್ ಸಪ್ಲೈ ಆಗಿ ಪಿಸ್ಟಿನ್ ಓಲಾಗ್ಬಿಟ್ಟಿತ್ತು. ಏನೋ ಇವಾಗ ಎಲ್ಲ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಗಾಡಿ ತಗೊಂಡೋಗ್ಬೇಕು. ನೋಡಿ ಇವರೇ ವಸಿಮಣ್ಣ ಅಂತ ಗಾಡಿ ರಿಜಿಸ್ಟ್ರೇಷನ್ ಮಾಡಿರೋದು. ನೋಡಿ ಯಾವ ತರ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ. 2.5 ವರ್ಷ ಆಗಿದೆ ಈ ಗಾಡಿ. ಯಾವ ತರ ಕ್ವಾಲಿಟಿದಲ್ಲಾಗಲಿ ನೋಡಿ, ಯಾವ ತರ ಕಾಂಪ್ರಮೈಸ್ ಇಲ್ಲ, ಏನಿಲ್ಲ. ತುಂಬ ಒಂದು ಐಟಮ್ ಇಸ್ಕೊಬೇಕಂದ್ರೆ ಹಿಂದೆ ಮುಂದೆ ನೋಡಿ, ಕ್ವಾಲಿಟಿ ಬಗ್ಗೆ ನೋಡಿ ಯೋಚನೆ ಮಾಡಿ ಇಸ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ತಾರೆ. ಓಕೆನಾ, ಯಾರಾದರೂ ರಿಜಿಸ್ಟ್ರೇಷನ್ ಮಾಡಂಗಿದ್ರೆ ದಯವಿಟ್ಟು ಬಂದು ಇಲ್ಲಿ ಮಾಡಿಸಿ. ನನ್ನ ಕಡೆಯಿಂದ ಬಂದರೆ ಅಣ್ಣ ಏನಾರ ಡಿಸ್ಕೌಂಟ್ ಕೊಡ್ತೀರಾ? ನನ್ನ ಕಡೆಯಿಂದ ಬಂದರೆ ಫುಲ್ ಡಿಸ್ಕೌಂಟಾ? ಓಕೆನಾ. ಸೊ ಇವಾಗ ಎಣ್ಣೆ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾರೆ. ಈ ಗಾಡಿ ನಾನು ತಗೊಂಡ್ಬಂದವಾಗ ಈ ಗಾಡಿ ಹೆಂಗಿತ್ತು, ಇವಾಗ ರಿಸ್ಟೋರೇಷನ್ ಮಾಡಿಕೊಟ್ರಲ್ಲ, ಇವಾಗ ಯಾವ ಥರ ಇದೆ ಕಂಡೀಷನು, ಆಮೇಲೆ ಇವಾಗ ಫಾಲ್ಟ್ ಆಯ್ತಲ್ಲ, ಏನಕ್ಕೆ ಫಾಲ್ಟ್ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡಿ. ಫಸ್ಟು ಬಂದಿದ್ದ ಗಾಡಿ ಟೋಟಲ್ ಸ್ಕ್ರಾಪ್ ಆಗಿತ್ತು. ಗಾಡಿ ಟೋಟಲ್ ಅಂದರೆ ಏನಂದರೆ ಏನಿದ್ದಿಲ್ಲ ಗಾಡಿನಲ್ಲಿ. ಎಲ್ಲ ತೊಗೊಂಬಂದು ಆಮೇಲೆ ಅವ್ರು ತುಂಬ ಕಷ್ಟಪಟ್ಟು ಕಾಸು ಅರೇಂಜ್ ಮಾಡಿಕೊಂಡು ಇದು ಮಾಡಿ ಎಲ್ಲ ತೊಗೊಂಬಂದು ಒಂದೊಂದು ಐಟಮ್ ಅರೇಂಜ್ ಮಾಡ್ಕೊಂಡು ಎಲ್ಲ ಈ ಥರ ಕಂಡೀಷನ್ ಬಂದಿದೆ ಗಾಡಿ. ಫುಲ್ ಎಲ್ಲ ತುಂಬ ಕಷ್ಟಪಟ್ಟು ಮಾಡಿಸಿದ್ದೀರ ಗಾಡಿಗೆ. ಇಷ್ಟು ಒಂದು ಇವಾಗ ಹೊಸದಾಗಿ ಬರೋ ಕಸ್ಟಮರ್ ಬರ್ತಾರೆ, ರಿಜಿಸ್ಟ್ರೇಷನ್ ಕಂಪ್ಲೀಟ್ ಬರ್ತಾರೆ, ತುಂಬಾ ಅರ್ಜೆಂಟ್ ಅಲ್ಲಿ ಇದ್ದಾರೆ. ಇವಾಗ 1 ತಿಂಗಳು ಒಳಗಡೆ ಬೇಕು ಅಂತಾರೆ, ನಿಮ್ ಕೈಯಲ್ಲಿ ಆಗಲ್ಲ. ಯಾಕಂದ್ರೆ 1 ತಿಂಗಳಲ್ಲಿ ಎಲ್ಲಿ ಪೈಂಟ್ರೆ ಕೊಡಲ್ಲ. 1 ತಿಂಗಳಿನಲ್ಲಿ ಪೈಂಟ್ರ್ ಕೊಡಲ್ಲ, ಕ್ರೋಮಿಯಂ ಐಟಮ್ ಆಗಲ್ಲ. ಆ ಥರ ಪಟ್ಟಿ ಮಾಡಿದ್ರೆ ಅದು ಸರಿಯಾಗಿ ಹೋಗಲ್ಲ. ಅದು ಸುಮ್ಮನೆ ಆವಾಗ ಗ್ಯಾರೇಜ್ ಮುಖ ನೋಡ್ತಾ ಇರ್ಬೇಕು. ಸೊ ಇವಾಗ ಬರೋ ಕಸ್ಟಮರ್ ತುಂಬಾ ಅರ್ಜೆಂಟ್ ಬೀಳ್ತಾರಲ್ಲ, ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಈ ಗಾಡಿಗಳೆಲ್ಲ ಸ್ವಲ್ಪ ವೇಟ್ ಮಾಡಿನೇ ಇದು ಮಾಡಿ ಒರಿಜಿನಲ್ ಐಟಮ್ ಹಾಕೊಂಡು ಮಾಡಿದ್ರೆ ಅದು ಸರಿ ಹೋಗೋದು. ಸುಮ್ಮನೆ ಆ ಥರ ಪಡ್ತಾರೆ ಎಲ್ಲ ಜೈಸಿ ರೋಡ್ ಕೆಲಸ ಆಗತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಕೊಡ್ತಾರಲ್ಲ ಮೇಲೆ ಮೇಲೆ, ಆ ಥರ ಮಾಡಿ ಕೊಡ್ಬೇಕಾಗತ್ತೆ. ಆಮೇಲೆ ಇವಾಗ ಕೆಲವರು ಹೇಳ್ತಾರಲ್ಲ, ಮೋಸ ಮಾಡ್ತಾರೆ ಹಂಗೆ ಹಿಂಗ ಅಂತ ಹೇಳ್ತಾರೆ. ಬೋರ್ ಕೆಲವೊಂದು ಗ್ಯಾರೇಜ್ ಅಲ್ಲಿ ಬೋರ್ ಬಿಚ್ಕೊಂಡ್ಬಿಡ್ತಾರೆ. ಇದ್ದಾರೆ, ಆ ಥರನೂ ಇದ್ದಾರೆ. ಅವ್ರಿಗೆಲ್ಲ ಏನಕ್ಕೆ ನಮ್ ಕೇಳಿರೋರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಗೆ ಅವ್ರಿಗೆ ಏನ್ ಹೇಳ್ತೀರಾ? ಅವ್ರ ಕಸ್ಟಮರ್ಗೆ ಒಂದು ಇದ್ದಿರಲ್ಲ, ಅವ್ರು ದುಡ್ಡು ಅಂತ ಇದು ಮಾಡ್ತಾರೆ. ಆ ಥರ ಎಲ್ಲ ಚಿಲ್ಲರೆ ಕೆಲಸ ಮಾಡ್ತಾರೆ. ಇದು ಫಸ್ಟ್ ರಿಜಿಸ್ಟ್ರೇಷನ್ ಆಗಿದ್ದ ಗಾಡಿ ಯಾವ್ದನ ಕಾಡುಗೋಡಿಂದ? ಫಸ್ಟ್ ಇವ್ರದ್ದು ನವೀನ್ದು. ನವೀನಿಂದ ಮುಂಚೆ ನಮ್ಮ ಯಜಮಾನ್ರ ಹತ್ರ ಅವರು ಮಾವ ಎಲ್ಲ ಬರ್ತಾ ಇದ್ರು. ತುಂಬಾ ವರ್ಷಗಳು ಆಯ್ತು. ಆಮೇಲೆ ಫಸ್ಟ್ ಗಾಡಿ ನವೀನ್ ಹತ್ರ, ನವೀನ್ ಗಾಡಿನ. ಆ ಗಾಡಿ ನೋಡ್ಬಿಟ್ಟು ಎಷ್ಟು ಜನ ಬಂದಿದ್ದೀರಾ? ಸುಮಾರು ಗಾಡಿಗಳು ಬಂದಿದೆ ಕಾಡುಗೋಡಿಯಿಂದ. ಒಂದು ಅಂದಾಜು ಜನ ನಿಮ್ ಪ್ರಕಾರ ಬಂದಿದೆ ಹತ್ತತ್ರ ಒಂದು 30 ಗಾಡಿ ಮೇಲೆ ಬಂದಿದೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಎಷ್ಟು ಗಾಡಿ ಮಾಡಿದ್ದೀರಾ ಕಾಡುಗೋಡಿಯಿಂದ? ಆಗಿದೆ ಒಂದು 20 ಹತ್ತತ್ರ ಆಗಿದೆ. ಸರ್ವಿಸ್ ಕಂಡ್ಬಿಟ್ಟು ಸರ್ವಿಸ್ ಅಂತ ಆಗಿದೆ ಒಂದು 30 ಮೇಲೆನೆ ಬಂದಿದೆ. ಇನ್ನೊಂದು ಹೇಳಕ್ ನಾನು ಇಷ್ಟಪಡ್ತೀನಿ, ಸರ್ವಿಸ್ ಆದ್ಮೇಲೆ ಯಾರು ಬಂದು ಡೆಲಿವರಿ ಮಾಡಲ್ಲ. ಓಕೆನಾ? ಹೌದು. ಈ ಅಣ್ಣ ಬಂದು ಡೆಲಿವರಿ ಮಾಡ್ತಾರೆ, ಅದೊಂದು ಹೇಳ್ತೀನಿ, ಇಷ್ಟಪಡ್ತೀನಿ ಹೇಳಕ್ಕೆ. ಆಮೇಲೆ ಈ ಗಾಡಿ ಫಸ್ಟ್ ಟೈಮು ನಾನು ನಂಬಕ್ಕೆ ಆಗಿಲ್ಲ, 3 ದಿವಸದಲ್ಲಿ ಗಾಡಿ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೇ ಫಸ್ಟ್ ಟೈಮು, ನಾನೇ ನಂಬಿಲ್ಲ. ರಾತ್ರಿ 11 ಗಂಟೆದಲ್ಲಿ ಫೋನ್ ಮಾಡ್ಬಿಟ್ಟು ಗಾಡಿ ರೆಡಿ ಆಗಿದೆ ಅಂತ ಹೇಳಿದ್ದಾರೆ. ಓಕೆನಾ, ಯಾವ ಗಾಡಿನೂ ತಗೊಂಡಿಲ್ಲ, ಇದೊಂದು ಗಾಡಿ ತಗೊಂಡು ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮ್ಮ 12 ಗಂಟೆವರೆಗೂ ಇದ್ದು ಮಾಡಿಕೊಟ್ಟಿದ್ದೆ, ತುಂಬ ಥ್ಯಾಂಕ್ಸ್ ಅಣ್ಣ. ಓಕೆನಾ, ಈ ಗಾಡಿಯಿಂದ ನಾನೇನೇ ಹೆಸರು ಮಾಡಿದ್ರು ಎಲ್ಲ ನಿಮ್ಮಿಂದಾನೆ, ರೇಸ್ ಬೈಯಿಂದಾನೆ. ಮುಂದೆ ನಾನೇನೇ ಬೆಳೆದ್ರೂ ಎಲ್ಲ ನಿಮ್ಮಿಂದಾನೆ ಅಣ್ಣ, ರೇಸ್ ಬೈಯಿಂದಾನೆ, ಮತ್ತೆ ನನ್ನ ಫಾಲೋವರ್ಸ್ ಇಂದಾನೆ. ಈ ಥರನೇ ರಿಜಿಸ್ಟ್ರೇಷನ್ ಮಾಡ್ತಾ ಇರಿ. ನಮ್ಮ ಕಡೆಯಿಂದ ಎಲ್ಲ ಫಾಲೋವರ್ಸ್ನ ಇದು ಮಾಡ್ತೀನಿ. ಮೇನ್ ಕಾಸು ಮುಖ್ಯ ಇಲ್ಲ, ಮನುಷ್ಯ ಬೇಕು. ಕಾಸೇನು ಇವತ್ತಿಲ್ಲ ನಾಳೆ ಹೋಗುತ್ತೆ. ಕಾಸು ಇಲ್ಲ, ಮೇನ್ ಮನುಷ್ಯ ಬೇಕು. ಆಮೇಲೆ ಇದು ಏನಕ್ಕಣ ಅದು ಪಿಸ್ಟಿನ್ ಅಲ್ಲಿ ಓಲಾಗಿದ್ದು? ಅದು ಸ್ವಲ್ಪ ಕಾಯಿಲಿಂಗ್ ಸ್ವಲ್ಪ ಇದು ಮಾಡಿದೆ ಜಾಸ್ತಿ, ಸ್ವಲ್ಪ ಶಾರ್ಪ್ನೆಸ್ ಇದಾಗಿ ಪಿಸ್ಟಿನ್ ಓದ್ಬಿಟ್ಟಿದೆ. ಓವರ್ ಆಗಿದೆ ಹತ್ತತ್ರ 1.5 ಲಕ್ಷ ಮೇಲಾಗಿದೆ. ಕೆಲವರು ಹೇಳ್ತಾರೆ ಏನಕ್ಕೆ ಇಷ್ಟು ಕಾಸು ಅಂತ ಹೇಳ್ತಾರೆ. ಸೊ ನೀವು ಈ ಗಾಡಿ ರಿವ್ಯೂ ಬಗ್ಗೆ ಏನ್ ಹೇಳ್ತೀರಾ? ಅವರು ಎಷ್ಟು ಕಾಸು ಅಷ್ಟು ಕಾಸು ಅಂತ ಹೇಳ್ತಾರಲ್ಲ, ಅವ್ರ ಗಾಡಿ ಫಸ್ಟ್ ತಗೊಂಡೇ ಇದ್ದಿರಲ್ಲ, ಅವ್ರಿಗೆ ಗಾಡಿ ಬಗ್ಗೆ ಗೊತ್ತಿರಲ್ಲ, ಅದಕ್ಕೆ ಆ ಥರ ಹೇಳ್ತಾರೆ. ಅವರು ಒಂದ್ಸತಿ ಗಾಡಿ ತಗೊಂಡು ಬಿಚ್ಚಿದ್ರೆ ಅವ್ರಿಗೂ ಗೊತ್ತಾಗತ್ತೆ.
ಸೊ ಇವಾಗ ಒಂದು ಇಜುಮಿ ಅಂತ ಒಂದು ಪಿಸ್ಟನ್ ಹಾಕಿದ್ದೀರಾ, ಇದು ಯಾವುದು ಯಮಹಾ ಮೇಕೆ. ಸೊ ಅದು ನೆಕ್ಸ್ಟ್ ಇವಾಗ ಏನಣ್ಣ ಪರ್ಫಾರ್ಮೆನ್ಸ್ ಎಲ್ಲ ಯಾವ ಚೆನ್ನಾಗಿದೆ. ಚೆನ್ನಾಗಿದೆ ಹಾಕಿದ್ದೀನಿ ನಾನು, ಸುಮಾರು ಗಾಡಿಗಳು ಹಾಕಿದ್ದೀನಿ, ಏನ್ ಕಂಪ್ಲೇಂಟ್ ಏನಿಲ್ಲ, ಚೆನ್ನಾಗಿದೆ ಪಿಸ್ಟನ್. ನಾನು ಚಾಲೆಂಜ್ ಮಾಡಿದ್ದೆ, ಓಕೆನಾ, 2 ಪಿನ್ ಕಾಯಿಲ್ ಆದ್ಮೇಲೆ 140 ಹೋಗುತ್ತೆ ಅಂತ ಚಾಲೆಂಜ್ ಮಾಡಿದ್ದೆ, ಅದು ಸಕ್ಸಸ್ ಆಗಿದೆ ಎಲ್ಲ ನಿಮ್ಮಿಂದಾನೆ. ಇವಾಗ ನೆಕ್ಸ್ಟ್ 140 ಪ್ಲಸ್ ಹೊಡಿಬೇಕಂತ ಒಂದು ಚಾಲೆಂಜ್ ಇದೆ, ಆಗುತ್ತಣ್ಣ? 140 ಪ್ಲಸ್ ಈ ಒಂದು 22 ಕಾರ್ಬೋರೇಟರ್ ಅಲ್ಲಿ, ಈ ಸೈಜ್ ಅಲ್ಲಿ ಚಿಕ್ಕ ಕಾರ್ಬೋರೇಟರ್ ಅಲ್ಲಿ 140 ಪ್ಲಸ್ ಹೋಗಕ್ಕಾಗುತ್ತಾ? ಆರಾಮಾಗಿ ಮಾಡ್ಬೋದು. ಯಾರೋ ದೊಡ್ಡ ಕಾರ್ಬೋರೇಟರ್ ಹಾಕಿ ಜಾಸ್ತಿ ಪೋರ್ಟ್ ಮಾಡ್ತಾರೆ, ನೀವು ಜಾಸ್ತಿ ಪೋರ್ಟ್ ಮಾಡಿಲ್ಲ, ಲೈಟ್ ಆಗಿ ಲೈಟ್. ಹೌದು, ಲೈಟ್ ಪೋರ್ಟ್ ಅಲ್ಲೇ ಇಷ್ಟು ತುಂಬಾ ಫ್ಯಾನ್ಸ್ ಆಗಿದೆ ನನಗೆ. ತುಂಬಾ ಜನ ಏನು ಈ ರಾಕೆಟ್ ತರ ಇದೆ ಈ ಗಾಡಿ, ಫಸ್ಟ್ ಗೇರ್ ಅಲ್ಲಿ ಸೆಕೆಂಡ್ ಗೇರ್ ಅಲ್ಲಿ ಈ ತರ ಎದೊಳ್ತಿದೆ ಅಂತ ಮೊನ್ನೆ ಒಂದು ಮದ್ವೆದಲ್ಲಿ ಹೇಳಿದ್ರು. ಆಮೇಲೆ ನೀವು ಇನ್ಬಿಲ್ಟ್ ಕೊಟ್ಟಿದ್ದೀರಲ್ಲ, ಇನ್ಬಿಲ್ಟ್ ಅಲ್ಲಿ ತುಂಬಾ ಜನ ಫ್ಯಾನ್ಸ್ ಆಗ್ಬಿಟ್ಟಿದ್ದಾರೆ. ಇನ್ಬಿಲ್ಟ್ ಕೇರಳಾಗ ಹೋಗಿದೆ, ಕೇರಳದಲ್ಲಿ ಎಷ್ಟು ಜನ ಇನ್ಬಿಲ್ಟ್ ತುಂಬಾ ಚೆನ್ನಾಗಿ ಹೋಗ್ತಿದೆ ಗಾಡಿ, ರಾಕೆಟ್ ತರ ಹೋಗ್ತಿದೆ. ಆಮೇಲೆ ಇನ್ಬಿಲ್ಟ್ ತುಂಬಾ ಚೆನ್ನಾಗಿದೆ, ಎಲ್ಲಿ ಮಾಡಿಸಿದ್ದು ಅಂತ ಕೇಳಿದ್ರು. ಸೊ ಇನ್ಬಿಲ್ಟ್ ನನಗೆ ಈ ಗಾಡಿ ಸೆಟ್ ಆಗಿದೆ, ನಾನು ಮತ್ತೆ ಕೊಡಲ್ಲ ಈಗ ಇನ್ಬಿಲ್ಟ್ ನನ್ ಗಾಡಿ ಇದಲ್ಲೇ ಇರ್ಲಿ, ಈ ತರ ಹಿಂಗೆ ಎಲ್ಲರಿಗೂ ಮಾಡಿಸ್ಕೊಡಿ. ಆಯ್ತು, ಯಾರೇ ಬರ್ಲಿ ಈ ತರ ಮಾಡಿಸ್ಕೊಡಿ ಅಣ್ಣ. ಸ್ನೇಹಿತರೆ, ನೀವು ನೋಡ್ಬೋದು ಇಷ್ಟು ಚಿಕ್ಕ ಗ್ಯಾರೇಜ್ ಅಲ್ಲಿ ಯಾವ ತರ ರಿಸ್ಟೋರೇಷನ್ ಮಾಡ್ತಾರಂತ ನೋಡ್ಬೋದು. ಸ್ಕ್ರಾಪ್ ಐಟಮ್ಸ್ ಎಲ್ಲ ನೋಡಿ ಯಾವ ತರ ಇಟ್ಕೊಂಡಿದ್ದಾರೆ, ತುಂಬಾ ನೀಟಾಗಿ ಜೋಡಿಸ್ಕೊಂಡಿದ್ದಾರೆ. ಯಾವುದೇ ಟೈಮಲ್ಲಿ ಏನೇನೋ ಒಂದು ಐಟಮ್ ಕೇಳಿದ್ರೆ ಎತ್ಕೊಡ್ತಾರೆ. ಬೇರೆ ಗ್ಯಾರೇಜ್ ಅಲ್ಲಿ ಈ ತರ ಯಾರು ಜೋಡಿಸಲ್ಲ. ಆಮೇಲೆ ನೋಡಿ ಎಷ್ಟು ಚಿಕ್ಕದಿದೆ ಗ್ಯಾರೇಜ್ ಅಂತ. ಈ ಚಿಕ್ಕ ಗ್ಯಾರೇಜ್ ಅಲ್ಲಿ ತುಂಬಾ ಒಳ್ಳೆ ರಿಸ್ಟೋರೇಷನ್ ಮಾಡ್ಕೊಡ್ತಾರೆ. ಇಂಥವ್ರಿಗೆ ಪ್ರೋತ್ಸಾಹ, ಯಾರನ್ನೋ ಪ್ರೋತ್ಸಾಹ ಮಾಡ್ತೀರಾ, ಇಂಥವ್ರನ್ನ ಪ್ರೋತ್ಸಾಹ ಮಾಡಿ. ನಾನು ಸುಮಾರು ಗ್ಯಾರೇಜ್ ನೋಡಿದ್ದೀನಿ ನಮ್ಮ ಏರಿಯಾದಲ್ಲಿ, ಎಲ್ಲ ದೊಡ್ಡ ಗ್ಯಾರೇಜು. ಪ್ರತಿದಿನ ಅವರು ಬಟ್ಟೆಗಳು ಗಲೀಜಿರ್ತೈತೆ, ಹಂಗನ್ಬಿಟ್ಟು ನಾನು ಬೇರೆ ತರ ಹೇಳ್ತಲ್ಲ, ಅವ್ರಿಗನ್ಬಿಟ್ಟು ಅವ್ರಿಗೂ ರೆಸ್ಪೆಕ್ಟ್ ಮಾಡ್ತೀನಿ. ಅಂದ್ರೆ ಅವ್ರ ವೇ ಆಫ್ ವರ್ಕಿಂಗು ಮತ್ತೆ ಇವ್ರ ವೇ ಆಫ್ ವರ್ಕಿಂಗ್ ನೋಡಿ ಯಾವ ತರ ಇದೆ ಅಂತ. ಇವ್ರು ಡೈಲಿ ಗ್ಯಾರೇಜ್ ಬರ್ಲಿ, ಒಳ್ಳೆ ಚಪ್ಪಲಿ ಹಾಕೊಂಡ್ ಬರ್ತಾರೆ, ಮತ್ತೆ ಒಳ್ಳೆ ಜೀನ್ಸ್ ಪ್ಯಾಂಟು ಶರ್ಟ್ ಹಾಕೊಂಡ್ ಬರ್ತಾರೆ, ಒಂದು ಚೂರ್ ಗಲೀಜಿಲ್ದಿರ ಮನೆಗೆ ಹೋಗ್ತಾರೆ. ಕೈಗಳು ಅಷ್ಟೇ ಏನು ಗಲೀಜಿರಲ್ಲ. ಮತ್ತೆ ಒಂದು ಟೂಲ್ಸ್ ಏನಾದ್ರು ಯೂಸ್ ಮಾಡ್ಬೇಕಂದ್ರೆ ನ್ಯೂಸ್ ಪೇಪರ್ ಹಾಕಿ ಕೆಳಗಡೆ ಟೂಲ್ಸ್ ಇಕ್ಕಿ ಅದ್ರ ಮೇಲೆ ಇಕ್ಕಿ ಯೂಸ್ ಮಾಡಿದ್ರೆ ಮತ್ತೆ ಅದು ನ್ಯೂಸ್ ಪೇಪರ್ನ ಫೋಲ್ಡ್ ಮಾಡಿ ಎತ್ತಿಕ್ತಾರೆ. ನೋಡಿ ಯಾವ ತರ ಇದು ಮಾಡ್ತಾರೆ. ಆಮೇಲೆ ಹಳೆ ಐಟಮ್ಸ್ ಎಲ್ಲ ನೀಟಾಗಿ ಒಂದು ಸೈಡಲ್ಲಿ ಒಂದು ಮೂಲೆಯಲ್ಲಿ ಇಕ್ಕಿರ್ತಾರೆ. ಆ ಟೆನಿ ಕಾಸ್ಟ್ ಯಾವ ಟೈಮಲ್ಲ ಕೇಳಿ ನೀವು ಎತ್ಕೊಡ್ತಾರೆ. ಸೊ ನೋಡಿ, ನೀವು ನೋಡ್ಬೋದು ಯಾವ ತರ ಡಿಸಿಪ್ಲಿನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗ್ಯಾರೇಜ್ ಒಳಗಡೆ ಇರ್ಬೋದು, ಯಾಕಂದ್ರೆ ಇವಾಗಿರೋ ಬಾಡಿಗೆ ರೇಟಲ್ಲಿ ಮೇನ್ ರೋಡಾಗೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ಈ ಒಳಗಡೆದಲ್ಲಿ ಗ್ಯಾರೇಜ್ ಮಾಡಿದ್ದಾರೆ. ಮುಂದಿನ ತಿಂಗಳಲ್ಲಿ ನಿಮ್ಮ ಸಪೋರ್ಟ್ ಅಲ್ಲಿ ಮೇನ್ ರೋಡಲ್ಲಿ ಮಾಡಿ ಇನ್ನೂ ಒಳ್ಳೆ ಹೆಸರು ಮಾಡಲಿ ಅಂತ ನನ್ನ ಇದು. ಹೋದ್ರೆ ಇವಾಗ ಗಾಡಿ ಗ್ಯಾರೇಜ್ ಇಂದ ತಗೊಂಡು ಆಚೆ ಬಂದಿದ್ದೀನಿ ಮನೆಗೆ ಹೋಗಕ್ಕೆ. ನೀವು ನೋಡ್ಬೋದು ನಾನು ಜಾಸ್ತಿ ಫಾಸ್ಟ್ ಆಗಿ ಹೋಗಲ್ಲ, ಏನಕ್ಕಂದ್ರೆ ಕೂಲಿಂಗ್ ಅಲ್ಲಿ ಇದೆ. ಕೂಲಿಂಗು ಒಂದು 1000 ಕಿಲೋಮೀಟರ್ ಕೂಲಿಂಗ್ ಮಾಡಿದ್ಮೇಲೆ ಮತ್ತೆ ರಾಕೆಟ್ ತರಾನೇ ಓಡಿಸ್ತೀನಿ. ನಾನು ಯಾವತ್ತು ಹೈವೇ ಸಿಕ್ಕಿದ್ರೆ ಸಾಕು 120, 140 ಹೋಗೋದು. ಯಾರೇನೇ ಅನ್ಕೊಂಡ್ಲಿ, ಏನೋ ಇವ್ನು ಶೋಕಿ ಮಾಡ್ತಾನೆ ಏನೇ ಅನ್ಕೊಂಡ್ಲಿ, ನಾನು ಈ ಗಾಡಿ ಮೇಲೆ ಇರೋ ಕ್ರೇಜ್ನು ಯಾವತ್ತೂ ಬಿಟ್ಕೊಡಲ್ಲ. ಸಿಗ್ನಲ್ ಬಿದ್ದಿದ್ದೆ, ವೆಯ್ಟ್ ಮಾಡೋಣ, ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋಣ. ನೋಡ್ಬೋದು ನನ್ನ ಫ್ರೆಂಡು ವಿನಿ ಅಂತ, ಇವನು ಯಾವಾಗೇ ಫೋನ್ ಮಾಡ್ರಿ ಬರ್ತಾ ಇರ್ತಾನೆ. ನಾನು ಬಾರೋ ಸಿಟಿಗೆ ಹೋಗೋಣ ಅಂದ್ರೆ ಎಷ್ಟೊತ್ತಾಗ್ಲಿ ಬರ್ತಾ ಇರ್ತಾನೆ, ಮನೆಗೆ ಬೈಸ್ಕೊಂತಾನೆ ಇರ್ತಾನೆ ನನ್ನಿಂದ. ಈ ಸಿಟಿಗೆ ಬಂದು ಮನೆಗೆ ಹೋಗ್ಬೇಕಂದ್ರೆ ತುಂಬಾ ಇದಾಗೋತೈತೆ. ಬಿಲ್ಟ್ ನೋಡಿ ವಾಲ್ಯೂಮ್ ಇಲ್ಲ, ಏನಕ್ಕಂದ್ರೆ ಇದು ಟ್ಯೂನಿಂಗ್ ಮಾಡಿಲ್ಲ, ಸುಮ್ಮನೆ ಲೈಟಾಗಿ ಇದು ಮಾಡಿದ್ದಾರೆ, ಟ್ಯೂನ್ ಮಾಡಿಕೊಟ್ಟಿದ್ದಾರೆ ಫುಲ್. ಆಮೇಲೆ ಜೆಟ್ಟಿಂಗ್ ಎಲ್ಲ ಮಾಡ್ತಾರೆ ನೀಟಾಗಿ 1000 ಕಿಲೋಮೀಟರ್ ಆದ್ಮೇಲೆ.